ಮಂಡ್ಯದಲ್ಲಿ ಮತದಾನದ ಬಳಿಕ ಮೃತಪಟ್ಟಿದ್ದಾರೆ ವೃದ್ಧ. 87 ವರ್ಷದ ಕುಂದೂರಯ್ಯ ಮತದಾನದ ಬಳಿಕ ಮೃತಪಟ್ಟಿದ್ದಾರೆ. ಮದ್ದೂರು ತಾಲೂಕಿನ ಚನ್ನೇಗೌಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಇವತ್ತು ಬೆಳಗ್ಗೆಯೇ ಮತದಾನವನ್ನ ಮಾಡಿ ಬಂದಿದ್ರು ಕುಂದೂರಯ್ಯ. ಬಳಿಕ ಮನೆಗೆ ಬಂದ ಮೇಲೆ ಮೃತಪಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಕುಂದೂರಯ್ಯ. ಇವತ್ತು ಮತದಾನ ಸಹ ಮಾಡಿದ್ರು. ಮತದಾನ ಮಾಡಿ ಬಂದು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಕುಂದೂರಯ್ಯ ಮೃತಪಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯೇ ಹೋಗಿ ಮತದಾನವನ್ನ ಮಾಡಿ ಬಂದಿದ್ರು. ಮತದಾನ ಮಾಡಿ ಮನೆಗೆ ಬಂದವರು ಮೃತಪಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಕುಂದೂರಯ್ಯ. ಇವತ್ತು ಹೋಗಿ ಮತದಾನವನ್ನ ಮಾಡಿ ಬಂದಿದ್ದಾರೆ. ಮಂಡ್ಯದಲ್ಲಿ ಮತದಾನವನ್ನ ಮಾಡಿ ಬಂದು ಮನೆಗೆ ಬಂದ ನಂತರದಲ್ಲಿ ಮೃತಪಟ್ಟಿದ್ದಾರೆ. 87 ವರ್ಷ ವಯಸ್ಸಾಗಿತ್ತು. ಮದ್ದೂರು ತಾಲೂಕಿನ ಚನ್ನೇಗೌಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಮಂಡ್ಯದಲ್ಲಿ ಮತದಾನ ಮಾಡಿ ಬಂದ ನಂತರದಲ್ಲಿ ಮನೆಯಲ್ಲಿ ಮೃತಪಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಯಾವಾಗ ಆಗಿರೋದು ಘಟನೆ? ಪ್ರಗತಿ ಬೆಳಗಿನಿಂದಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಂಡ್ಯದಲ್ಲಿ ಆಗ್ತಾ ಇದೆ. ಆದ್ರೆ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಅಂದ್ರೆ ಮನೆಯಲ್ಲಿ ಮತದಾನ ಮಾಡಿದ ಬಳಿಕ ಮನೆಯಲ್ಲಿ ಬಂದು ಸಾವನ್ನಪ್ಪಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚನ್ನೇಗೌಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. 87 ವರ್ಷದ ಕುಂದೂರಯ್ಯ ಅನ್ನೋರು ಸಾವನ್ನಪ್ಪಿರ್ತಕ್ಕಂಥದ್ದು. ಅಂದ್ರೆ ಬೆಳಗಿನೇ ಮತದಾನ ಮಾಡಿದ್ರು. ಅಂದ್ರೆ ಅವರು ಬಹಳ ದಿನದಿಂದ ಕಾಲ್ನೋವಿಂದ ಬಳಲ್ತಾ ಇದ್ರು. ಅಂದ್ರೆ ಆ ನೋವಿನಲ್ಲಿ ಇದ್ದಂತವ್ರು ಮತದಾನ ಮಾಡಿ ಬಂದ ಬಳಿಕ ಮನೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಅಂದ್ರೆ ಕುಟುಂಬದ ಆಕ್ರಂದನ ಕೂಡ ಈಗ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಅಂದ್ರೆ ಅವರು ಮತದಾನ ಮಾಡಿ ಬಂದು ಬಳಿಕ ಮನೆಯಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಳಗ್ಗೆ ತಾನೇ ಮತದಾನ ಮಾಡಿ ಮನೆಗೆ ಹೋಗಿದ್ರು. ವಯೋಸಹಜ ಕಾಯಿಲೆಯಿಂದ ಸಹ ಬಳಲ್ತಾ ಇದ್ರು. 87 ವರ್ಷ ವಯಸ್ಸಾಗಿತ್ತು ಕುಂದೂರಯ್ಯ ಅವರಿಗೆ. ಮೃತಪಟ್ಟಿದ್ದಾರೆ. ಇವತ್ತು ಬೆಳಗ್ಗೆನೆ ಹೋಗಿ ಮತದಾನ ಮಾಡಿ ಬಂದಿದ್ದಂತಹ ಕುಂದೂರಯ್ಯ ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.